ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ ಫ್ರೆಂಡ್ಸ್? ಆರಾಮದಿರಿ? ನಾನು ಆರಾಮದೀನಿ ನೋಡಿರಿ ಫ್ರೆಂಡ್ಸ್. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ, ದಿಢೀರಾಗಿ ಯಾರು ಗೆಸ್ಟ್ ನಿಮ್ಮ ಮನೆಗೆ ಜಲ್ದಿ ಹೇಳಲಾರ್ದಂಗೆ ಬಂದ ತಕ್ಷಣ ನಾವು ಯಾವ ರೆಸಿಪಿ ಮಾಡ್ಬೇಕಂತ ಹೇಳಿ ನಮ್ಗೆ ಏನು ಮಾಡಬೇಕು ಅಂಥೇಳಿ ಭಾಳ ಮನಸ್ಸೊಳಗೆ ಇದು ಆಗಿರ್ತದೆ. ಹಾಗಾಗಿ ಇವತ್ತು ಸೂಪರ್ ಟೇಸ್ಟಿಯಾಗಿ ಫುಲ್ ರಿಚ್ಚಾಗಿ ಮತ್ತು ಸ್ವಲ್ಪ ಮನೆಗೆ ಇದ್ದಷ್ಟು ಸಾಮಗ್ರಿ ಮತ್ತು ಮಸಾಲೆ ಒಳಗೆ ಇವತ್ತು ಮಾಡೋದು ಮಸಾಲ ಚಿಕನ್ ರೆಸಿಪಿ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಇವತ್ತು ಮಸಾಲ ಚಿಕನ್ ರೆಸಿಪಿ ಮಾಡೋಣ. ಮತ್ತು ಇವತ್ತು ನಾನು ಬ್ಲಾಗ್ ನೋಡಿರಿ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊತೀನಿ ರೀ ಫ್ರೆಂಡ್ಸ್. ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹೇಳಿ. ಮತ್ತು ನೀವು ಯಾವ ರೆಸಿಪಿ ನೋಡ್ಬೇಕಂತ ಹೇಳಿ ಅಂತ್ರಿ ಆ ರೆಸಿಪಿ ಹೇಳ್ರಿ, ನನಗೆ ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ನೋಡಿರಿ ನನ್ನ ಮಗಳು ಬಂದಾಳ, ಐಸ್ ಕ್ರೀಮ್ ತಿನ್ನಾಕತ್ತಾಳ. ಈಗ ನನ್ನ ಮೇಲೆ ಐಸ್ ಕ್ರೀಮ್ ಹಾಕ್ಯಾಳ ನೋಡ್ರಿ. ಹಿಂಗೆ ಮಾಡ್ತಾರೆ ಇವ್ರು ಮಕ್ಕಳು. ಐಸ್ ಕ್ರೀಮ್ ಅಂದರೆ ಬಹಳ ಇಷ್ಟ ರೀಕೀಗ. ಈಗ ನೋಡಿ ಫ್ರೆಂಡ್ಸ್, ನಂದು ಚಾನಲ್ ನೋಡಿ ನೀವು ಎಲ್ಲರೂ ಚಲೋ ಕಮೆಂಟ್ ಮಾಡಾಕತ್ತೀರಿ. ಮತ್ತು ನೀವು ಯಾವ ಊರ್ಲಿಂದ ನೋಡಕತ್ತೀರಿ, ಎಲ್ಲಿಂದ ನೋಡಕತ್ತೀರಿ, ಅದು ಪ್ಲೀಸ್ ನನಗೆ ಕಾಮೆಂಟ್ನಲ್ಲಿ ಹೇಳಿ. ಯಾಕಂದ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ನೀವು ಚಲೋ ಕಾಮೆಂಟ್ ಮಾಡ್ತಿರಲ್ಲ, ನನಗೆ ಭಾಳ ಇಷ್ಟ ಆಗುತ್ತೆ ರೀ. ನಿಮ್ಮ ಕಮೆಂಟ್ ಓದೋಕ್ಕೂ ಭಾಳ ಇಷ್ಟ ಆಗುತ್ತೆ. ಈಗ ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಅಂತೂ ಇವತ್ತು ತೋರಿಸಲ್ಲ, ಯಾಕಂದರೆ ನಾನು ಏನೋ ಎದ್ದಿದ್ದಿಲ್ಲ. ನಮ್ಮ ಮಮ್ಮಿ ಎಲ್ಲ ಮಾಡಿಬಿಟ್ಟಿದ್ರು, ಆಗಲೇ ಆಗಿತ್ತು ಅಡುಗೆ. ಹಾಗಾಗಿ ಇವತ್ತು ನಾನು ಎಗ್ ಬುರ್ಜಿ ಮತ್ತು ಚಪಾತಿ ಮಾಡ್ಯಾರ ಮಮ್ಮಿ. ಅದು ಬ್ರೇಕ್ಫಾಸ್ಟ್ನಲ್ಲಿ ಅದು ತಿಂತೀವಿ. ಜಾರು ಆಗ್ಬಿಟ್ಟೆ ಅಮ್ಮ, ಇನ್ನು ಕೀಕಿ ರೆಡಿ ಆಗಿಲ್ಲರಿ, ಇನ್ನು ಆಕಿಂದು ಸ್ನಾನ ಆಗಿಲ್ಲ. ಈಗ ಐಸ್ ಕ್ರೀಮ್ ತಿನ್ನೋದು ಸ್ಟಾರ್ಟ್ ಮಾಡಿಬಿಟ್ಟ. ಈಗ ನೋಡಿ ಫ್ರೆಂಡ್ಸ್, ಈಗ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮತ್ತು ರೆಸಿಪಿ ನೋಡಿರಿ. ಮತ್ತು ಇವತ್ತು ನಮ್ಮ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹೇಳಿ. ಓಕೆ ಫ್ರೆಂಡ್ಸ್, ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅಂತೂ ಮಸ್ತ್ ಹಾಕ್ಯಾರಿ ಇಲ್ಲೇ. ಇದು ಫ್ಲವರ್ ಅಂತೂ ನನಗೆ ಭಾಳ ಇಷ್ಟ ಆಗುತ್ತಿದು. ಯಾವಾಗಂತೂ ಇದು ಹೆಸರು ಗೊತ್ತಿಲ್ಲ. ಇದು ಟೇಬಲ್ ರಾಜ ಅಂತ ಹೇಳ್ತೀರಿ. ಅದು ಇದು ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವಾತಾವರಣ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಎಷ್ಟು ಕೂಲಾಗಿದೆ ಇವತ್ತು. ಇದು ತೆಂಗಿನ ಗಿಡ ರೀ. ಎಷ್ಟು ಆಗ ನೋಡಿ ತೆಂಗಿನಕಾಯಿ. ಇಂಥ ಪ್ಲ್ಯಾಂಟ್ಸು ಮತ್ತು ಇಂಥ ಗಿಡಗಳು ಎಲ್ಲ ನೋಡೋಕ್ಕೆ ರೀ, ಇಂಥ ನೇಚರ್ ನೋಡೋಕ್ಕೆ ನನಗೆ ಭಾಳ ಖುಷಿಯಾಗುತ್ತೆ. ನೋಡ್ಬೋದು ಎಷ್ಟು ಮಸ್ತ್ ಇದೆ ನೋಡ್ರಿ ನೇಚರ್. ಇಲ್ಲಿ ಮಸ್ಜಿದ್ ಇದೆ, ಮತ್ತು ಇದು ಸೂರ್ಯನ ಕಿರಣ ನೋಡ್ರಿ ಎಷ್ಟು ಸೂಪರಾಗಿ ಕಾಣಿಸಕತ್ತೈತೆ. ದೂರ್ಲಿಂದ ಬೇಡ, ಸ್ವಲ್ಪ ಸನಿಪ್ಲಿಂದ ತೋರಿಸ್ತೀನಿ, ಹತ್ರಲಿಂದ ನೋಡಿರಿ ಫ್ರೆಂಡ್ಸ್. ಮಾಷಲ್ಲ, ಎಷ್ಟು ಸೂಪರಾಗಿ ಕಾಣಿಸಕತ್ತೈತೆ. ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ನಾವು ಎದ್ದ ತಕ್ಷಣ ನಾನು ಹೊರಗಡೆ ಬಂದಿದ್ದೆ. ಇಲ್ಲೇ ನೋಡ್ರಿ ಎಲ್ಲರೂ ಕಸ ಗುಡ್ಸಕತ್ತಾರ, ಮತ್ತು ಅಂಗಳಕ್ಕೆ ನೀರು ಹಾಕಕತ್ತಾರ. ನೋಡಿ ಇದು ಭಾಳ ಖುಷಿ ಆಗತ್ತೆ ರೀ. ಮತ್ತಿದು ಎಲ್ಲ ಕೆಲಸ ಬೆಳಗ್ಗೆ ಎದ್ಕೊಳ್ಳೆ ಇಂಥ ಕೆಲಸ ಮಾಡ್ತಾರಲ್ಲ, ಮನ್ಸಿಗೆ ಭಾಳ ತೃಪ್ತಿ ಆಗುತ್ತೆ ರೀ ಫ್ರೆಂಡ್. ಈಗ ನಾನು ಫ್ರೆಶ್ ಅಪ್ ಆಗಿ ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ್. ಈಗ ನೋಡಿ ಸಾಫ್ಟಾಗಿ ಎಷ್ಟು ಮಸ್ತ್ ಚಪಾತಿ ರೆಡಿಯಾಗ ನಮ್ಮ ಮಮ್ಮಿ ಮಾಡ್ಯಾರ. ಇದು ನಮ್ಮ ಮಮ್ಮಿ ಭಾಳ ಟೇಸ್ಟಿಯಾಗಿ ಚಪಾತಿ ಮಾಡ್ತಾರೆ. ಮತ್ತು ಎಗ್ ಬುರ್ಜಿ ಮಾಡ್ಯಾರ ರೀ, ಭಾಳ ಟೇಸ್ಟಿಯಾಗಿ ಮಾಡ್ಯಾರ. ಈಗ ನಾನು ಎಂಜಾಯ್ ಮಾಡಾಕತ್ತೀನಿ ರೀ ಫ್ರೆಂಡ್ಸ್ ನಾಷ್ಟ. ಬರ್ರಿ ಫ್ರೆಂಡ್ಸ್, ನೀವು ನಾಷ್ಟಕ್ಕೆ ನೋಡಿರಿ. ಈ ಥರ ನಾಷ್ಟ ರೆಡಿಯಾಗಿದೆ ಬ್ರೇಕ್ಫಾಸ್ಟ್ನಲ್ಲಿ. ನಾನು ಎದ್ದು ಮಾಡ್ಬೇಕಂತ ಅಂದರೆ ನಮ್ಮ ಮಮ್ಮಿ ಎಲ್ಲ ಮಾಡಿಬಿಟ್ಟಿದ್ರು ಬ್ರೇಕ್ಫಾಸ್ಟಲ್ಲಿ. ನಂಗೆ ಮಾಡೋಕ್ಕೆ ಹಚ್ಚಂಗಿಲ್ಲ ರೀ, ನಮ್ಮ ಮಮ್ಮಿನ ಮಾಡಿಬಿಡ್ತಾರೆ. ಬೆಳಗ್ಗೆ ಒಂದು ಅಡುಗೆ, ಮಧ್ಯಾಹ್ನ ಟೈಮ್ ಅಷ್ಟೇ ನಾನು ಮಾಡ್ತೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ಅವರು ಅಲ್ಲಿಂದ ಮಾಡಿ ಸಾಕಾಗಿ ಬಂದಿರ್ತೀರಿ, ಬೇಡ ಅಂತ ಹೇಳ್ತಾರೆ. ಅಂದ್ರೂ ಸ್ವಲ್ಪ ನಾವು ಮಾಡ್ತೀವಿ. ಜಾಸ್ತಿ ಮಾಡೋದು ನಮ್ಮ ಮಮ್ಮಿನೇ ರೀ ಫ್ರೆಂಡ್ಸ್, ನಮ್ಗೆ ಅಷ್ಟು ಹಚ್ಚಂಗಿಲ್ಲ ನಮ್ಮ ಮಮ್ಮಿ. ಈಗ ನೋಡಿ ಫ್ರೆಂಡ್ಸ್, ನಾನು ಬ್ರೇಕ್ಫಾಸ್ಟ್ ಆಗಿಂದ ನಿಮ್ಗೆ ಸಿಗ್ತೀನಿ ರೀ. ಇದು ಅಂದ್ರೆ ಫುಲ್ ಸಾಫ್ಟ್ ಮಸ್ತ್ ಚಪಾತಿ ಆಗೋರಿ ಫ್ರೆಂಡ್ಸ್. ಈಗ ಊಟ ಮಾಡಿ ಮತ್ತು ಮುಂದಿನ ಕೆಲಸ ನೋಡ್ಕೊಂಬರೋಣ ರೀ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಇದು ಮಾಡ್ತಾಯಿದ್ದೀನಿ ರೀ. ಈಗ ಮನ್ಯಾಗ ಮಕ್ಕಳು ನೋಡ್ರಿ, ಇದು ಪೊಟ್ಯಾಟೊ ಫಿಂಗರ್ ಚಿಪ್ಸ್ ಫ್ರೈ ಮಾಡ್ಕೊಂಬಂದಾರ. ಇದಕ್ಕೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಸಾಲ್ಟ್, ಮತ್ತು ಇದು ಸ್ವಲ್ಪ ನಿಂಬೆಹಣ್ಣು ರಸ ಹಚ್ಚಿ ತಿಂದರೆ ಭಾಳ ಚಲೋ ಟೇಸ್ಟಿ ಆಗುತ್ತೆ ಅಂತ ಹೇಳಿ ಮಕ್ಕಳು ತಂದು ಕೊಟ್ಟಾರ ನೋಡ್ರಿ. ಎಲ್ಲರೂ ಎಂಜಾಯ್ ಮಾಡಕತ್ತಾರೆ ಇವರು. ಈಗ ನಮ್ಮ ಪಪ್ಪ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್, ಏನೋ ಸಾಮಾನು ತರೋದಿತ್ತು. ಹಾಗಾಗಿ ಮಾರ್ಕೆಟ್ ಹೊಂಟಾರೆ. ನಾನು ಹೋಗ್ಬೇಕಂತ ಹೇಳಿದ್ದೆ, ನನಗೆ ಆಗಲಿಲ್ಲ ರೀ, ನನ್ನ ಕೆಲಸ ಇತ್ತು. ಹಾಗಾಗಿ ನಾನು ಹೋಗ್ತೀನಿ ಅಂತ ಅಂದಿದ್ದೆಲ್ಲ, ನಾನು ಹೋಗಿಲ್ಲ. ಈಗ ನೋಡಿ ಫ್ರೆಂಡ್ಸ್, ವಾಟರ್ ಮೆಲನ್ ತೊಗೊಂಬಂದಾಳೆ ನನ್ನ ಮಗಳು. ಈಗ
ವಾಟರ್ ಮೆಲನ್ ಅಂದರೆ ಭಾಳ ಇಷ್ಟ ರೀ, ಹಾಗಾಗಿ ತೊಗೊಂಬಂದಾಳೆ ನೋಡಿ ಫ್ರೆಂಡ್ಸ್. ಕಟ್ ಮಾಡಿಕೊಡು ಅಂತ ಹೇಳಿದ್ಲು. ಈಗ ಈಕಿಗೆ ಬರೋಂಗಿಲ್ಲ, ನಾನೇ ಕಟ್ ಮಾಡಿಕೊಡ್ತೀನಿ ರೀ ಫ್ರೆಂಡ್ಸ್. ಭಾಳ ಇದು ಕೋಲ್ಡ್ ಆಗಿಬಿಟ್ಟಿತ್ತು ರೀ, ಫ್ರೀಝರ್ನಲ್ಲಿ ಇಟ್ಬಿಟ್ಟಿದ್ರು. ಮತ್ತೊಂದು 10 ನಿಮಿಷ ಹೊರಗಡೆ ಇಟ್ಟು ತೊಗೊಂಬಂದಾಳ್ರಿ ಈಕಿ. ಕಲರ್ ನೋಡಿರಿ ಎಷ್ಟು ಕಲರ್ ಮಸ್ತ್ ಐತೆ ನೋಡಿರಿ ಫ್ರೆಂಡ್ಸ್. ಭಾಳ ಸ್ವೀಟ್ ಇತ್ತು ರೀ, ಇದು ಟೇಸ್ಟ್ ಕೂಡ ಐತೆ ರೀ ನೋಡಿರಿ ಫ್ರೆಂಡ್ಸ್. ಈಗ ಈ ಥರ ನಾನು ಕಟ್ ಮಾಡಿ ಅವಿಗೆ ಕೊಡ್ತೀನಿ ರೀ. ಕೊಟ್ಟಿಂದ ಇವ್ರು ತಿಂತಾರೆ. ಮತ್ತು ನಾನು ಚಿಕನ್ ಮಸಾಲ ರೆಸಿಪಿ ಮಾಡ್ಬೇಕು ನೋಡಿರಿ. ಯಾರು ಗೆಸ್ಟ್ ಬಂದರೆ ಏನು ಮಾಡ್ಬೇಕಂತ ಹೇಳಿ ಅನ್ಕೊಂತ ಕೂಡಕ್ಕೆ ಹೋಗಬಾರ್ದು. ಈ ಥರ ನಾವು ಚಿಕನ್ನಲ್ಲಿ ಯಾವ್ಯಾವ ಥರ ಮಾಡಬೇಕು ಮತ್ತು ಹೆಂಗೆ ವಾಶ್ ಮಾಡಬೇಕು, ಏನೇನು ಹಾಕಬೇಕು ಡೀಟೇಲಾಗಿ ತೋರಿಸ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, 1 kg ಚಿಕನ್ ಇದೆ ರೀ. ಈಗ ಒಂದು ಲೆಮನ್ ರಸ ಹಾಕಿನಿ ನೋಡಿರಿ ಫ್ರೆಂಡ್ಸ್. ಹಾಕಿ ಒಂದು 20 ನಿಮಿಷ ಬಿಡಬೇಕು ರೀ. ಹಾಗೆ ನಿಮ್ಮ ಹತ್ರ ಟೈಮ್ ಇದ್ದರೆ, ಇಲ್ಲಾಂದರೆ ಒಂದು 5-10 ನಿಮಿಷ ಬಿಟ್ಟರೆ ಸಾಕ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಟು ಬಿಡ್ಬೇಕು ರೀ ಒಂದು 10-20 ನಿಮಿಷ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಬಿಟ್ಟರೆ ಎಲ್ಲ ಗಲೀಜು ಮತ್ತು ಏನಾರ ಇದ್ರ ಕ್ಲೀನ್ ಇದು ಇರ್ತೈತಲ್ಲ, ಏನಾರ ಹಚ್ಚಿದರೆ ಎಲ್ಲ ಬಂದುಬಿಡ್ತಾವೆ ನೋಡಿ ಫ್ರೆಂಡ್ಸ್. ಎಲ್ಲ ಕ್ಲೀನಾಗಿ ಒಂದು 5 ನಿಮಿಷ ಬಿಡ್ಬೇಕು ರೀ ಫ್ರೆಂಡ್ಸ್. ಲಾಸ್ಟಿಗೆ 4-5 ನಿಮಿಷ ಬಿಡ್ಬೇಕು ರೀ ನಮ್ಮ ಹತ್ರ. ಈಗ ನೋಡಿ ಫ್ರೆಂಡ್ಸ್, ಈಗ ಈ ಥರ ನಾನು ಇಟ್ಟಿದ್ದೆ, ಒಂದು 10 ನಿಮಿಷ ಬಿಟ್ಟಿದೆ ಅಷ್ಟೇ ರೀ. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ವಾಶ್ ಮಾಡ್ಕೊಂಬಿಡೋಣ. ಒಂದು 4-5 ನೀರು ವಾಶ್ ಮಾಡ್ಕೋಬೇಕು ರೀ, ಅವಾಗೆ ನಂದು ಚಿಕನ್ ಎಲ್ಲ ಇದು ಸ್ವಚ್ಛಾಗಿ ಬರುತ್ತೆ ರೀ. ಇದೇ ಥರ ನೀವು ಮಾಡಿರಿ ಫ್ರೆಂಡ್ಸ್. ನಿಮ್ಮ ಹತ್ರ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಾಕ್ರಿ, ವಿನೆಗರ್ ಇದ್ದರೆ ವಿನೆಗರ್ ಹಾಕಿ ಈ ಥರ ವಾಶ್ ಮಾಡ್ಕೋಬೇಕು ರೀ. ಆವಾಗೇ ನಮ್ಮದು ಚಿಕನ್ ಎಲ್ಲ ಕ್ಲೀನಾಗಿ ಬರುತ್ತೆ ನೋಡಿರಿ ಫ್ರೆಂಡ್ಸ್. ಹಂಗೆ ಸ್ವಲ್ಪನೇ ಸ್ಮೆಲ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ನಮ್ಮ ಮಮ್ಮಿ ನೋಡಿ ಫ್ರೆಂಡ್ಸ್ ಕುಷ್ಕ ಮಾಡ್ಯಾರ ಮತ್ತು ದಾಲ್ಚಾ ಮಾಡ್ಯಾರ. ಇವತ್ತು ಸ್ಪೆಷಲ್ ಅಡುಗೆ ಮಾಡಿಟ್ಟಾರ ನಮ್ಮ ಮಮ್ಮಿ. ಈಗ ನೋಡಿ ಫ್ರೆಂಡ್ಸ್, ಇದು ಚಿಕನ್ದು ಮೇಲೆದು ಸ್ಕೀನ್ ರೀ ಎಲ್ಲ ತೆಗೆದುಬಿಡ್ತೀನಿ. ನನಗಂತೂ ಒಟ್ಟ ಇಷ್ಟ ಇಲ್ಲರಿ, ಇದು ತಿನ್ನಕ್ಕೆ ಹೋಗಲ್ರಿ ನಾನು. ಸ್ಕೀನ್ ನನಗೆ ಒಟ್ಟ ಇಷ್ಟನೂ ಆಗಲ್ಲ. ಈಗ ನೋಡಿ ಫ್ರೆಂಡ್ಸ್, ಈ ಥರ ನೀರು ಎಲ್ಲ ತೆಗೆದು ಒಂದು ಬೇರೆ ಇದು ಪುಟ್ಟಿ ಒಳಗೆ ಹಾಕ್ಕೊಂಬಿಡೋದ್ರಿ. ಹಂಗಂದ್ರೆ ಎಲ್ಲ ಇದು ಗಲೀಜು ಏನಾರ ಹತ್ತಿದ್ರೆ ಎಲ್ಲ ಇದ್ಬಿಡ್ತಾರೆ. ಈಗ ಕೈಗೆ ಭಾಳ ಸ್ಮೆಲ್ ಆಗಿಬಿಡ್ತಾವಲ್ರಿ ಚಿಕನ್ ವಾಶ್ ಮಾಡಿ. ಈಗ ಸ್ವಲ್ಪ ಸಾಲ್ಟ್ ತೊಗೊಂಡು ಈ ಥರ ಮಾಡಿಕೊಂಡು ವಾಶ್ ಮಾಡ್ಕೋಬೇಕ್ರಿ. ಈ ಥರ ಮಾಡ್ಕೊಂಡಿದ್ರೆ ಇದು ಟಿಪ್ಸ್ ನಾನು ಕೊಡಕತ್ತೀನಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಒಟ್ಟ ಸ್ಮೆಲ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ, ಗಲೀಜು ಇರೋಂಗಿಲ್ಲ, ಸ್ಮೆಲ್ಲನ್ನು ಬರೋಂಗಿಲ್ಲ. ಈ ಥರ ನೀವು ಮಾಡಿರಿ. ಒಬ್ರೊಬ್ರು ಏನು ಅನ್ಕೊತಾರೆ, ಚಿಕನ್ ತೊಳೆದ್ರೆ ಕೈ ಭಾಳ ಸ್ಮೆಲ್ ಆಗಿಬಿಡ್ತಾವೆ ಅಂಥೇಳಿ ನಾವು ಅನ್ಕೊತೀವಿ. ಬೇರೆ ಯಾಕೆ ನಾನೇ ಅನ್ಕೊತೀನಿ. ಹಾಗಾಗಿ ಸ್ವಲ್ಪ ಉಪ್ಪು ತೊಗೊಂಡು ಈ ಥರ ಕೈ ವಾಶ್ ಮಾಡ್ಕೊಂಬಿಟ್ರೆ ಎಲ್ಲ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ರೀ. ಈಗ ನೋಡಿ ಫ್ರೆಂಡ್ಸ್, ನಾನು ಚಿಕನ್ಗೆ ಇದು ಸಾಲ್ಟ್ ಹಾಕಿನಿ 1-2 ಚಮಚ. ಇದು ಹೋಮ್ ಮೇಡ್ ಅಲ್ರಿ, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೊರಗಲಿಂದ ತಂದಿದ್ದು. ನಮ್ಮದೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಮಾಡಿ ಇಡಬೇಕು ರೀ ನಾವು. ಹಾಗಾಗಿ ಈಗ ತೊಗೊಂಬಂದು ಮಾಡಾಕತ್ತೀನಿ ನೋಡಿ ಫ್ರೆಂಡ್ಸ್. ಈಗ ನಾನು ಒಂದು ಕುಕ್ಕರ್ ತೊಗೊತಾ ಇದ್ದೀನಿ. ಪ್ರೆಷರ್ ಕುಕ್ಕರ್ನಲ್ಲಿ ನಾನು ಇವತ್ತು ಚಿಕನ್ ಮಸಾಲ ರೆಸಿಪಿ ಮಾಡ್ತಾಯಿದ್ದೀನಿ. ಭಾಳ ಟೇಸ್ಟಿಯಾಗಿ ಸೂಪರಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಈಗ ಎಲ್ಲ ಚಿಕನ್ ಇದ್ರೊಳಗೆ ಹಾಕ್ಕೊಂಬಿಡೋಣ. ಎಷ್ಟು ಸ್ವಚ್ಛಾಗಿ ಕ್ಲೀನಾಗಿದೆ. ಈಗ ನೋಡಿ ಫ್ರೆಂಡ್ಸ್, ಒಂದು 4 ವಿಸಲ್ ತೊಗೋಬೇಕು ನೋಡಿ ಫ್ರೆಂಡ್ಸ್. ಈಗ ಎಲ್ಲ ತೆಗೆದು ಈಗ ನಾನು ಏನೇನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಚಿಕನ್ ರೆಸಿಪಿ ಎಲ್ಲ ತೋರಿಸ್ತೀನಿ ಡೀಟೇಲಾಗಿ. ನೋಡ್ಕೊರಿ ಫ್ರೆಂಡ್ಸ್ ಈಸಿಯಾಗಿ. ಈಗ ನೋಡಿ ಫ್ರೆಂಡ್ಸ್, ನಾನು ಈ ಥರ ಎಲ್ಲ ಮಾಡೋದು ತೋರ್ಸಕತ್ತೀನಿ. ನಿಮಗೆಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅನ್ಕೊಂಡೀನಿ ರೆಸಿಪಿ. ಈಗ ಇಷ್ಟು ಮಸಾಲೆ ತೊಗೊಂಡಿನಿ. ಇದು ಕರ್ಡ್ ರೀ, ಮೊಸರು ಒಂದು ಕಪ್ ಅಷ್ಟು ಮೊಸರು ತೊಗೊಂಡಿನಿ. ಗಟ್ಟಿ ಮೊಸರು ರೀ, ಅಷ್ಟು ಜಾಸ್ತಿ ಹುಳಿನ ಇಲ್ಲ, ಅಷ್ಟು ಜಾಸ್ತಿ ಇದನ್ನೇ ರೀ, ಸ್ವೀಟೇನಿಲ್ಲ, ಮೀಡಿಯಮ್ ಇದೆ. ನನ್ನ ಮಗಳು ಬಂದಾಳ್ರಿ, ಏನು ಮಾಡಾಕತ್ತಿ ಮಮ್ಮಿ ಅಂಥೇಳಿ ನೋಡೋಕೆ. ಈಗ ಸ್ವಲ್ಪ ಹೆಲ್ಪ್ ಮಾಡೋಕ್ಕಂದ್ರೆ ಭಾಳ ಇಷ್ಟ. ಇಂಥ ಕೆಲಸ ಎಲ್ಲ ಮಾಡೋಕೆ ಭಾಳ ಖುಷಿ ರೀ ಈಗ. ಹಾಗಾಗಿ ಆನಿಯನ್ ಕಟ್ ಮಾಡ್ತೀನಿ ಅನ್ನಕತ್ತ ರೌಂಡ್ ಶೇಪ್ ಮಾಡಿ ನಾನು. ಈಗ ಮಗ ನೋಡಿ ಫ್ರೆಂಡ್ಸ್, ಇದು ಏನು ಮಾಡೋಕೆ ಕೋಲ್ಡ್ ಕಾಫಿ ಮಾಡೋಕತ್ತಾನ ರೀ. ಬ್ಯಾಡ ಅಂದ್ರೆ ಕೇಳೋಂಗಿಲ್ಲ, ಭಾಳ ಇಷ್ಟ ಆಗುತ್ತಂತದ. ಈಗ ಶುಗರ್ ಆಗಿತ್ತು ಮತ್ತು ತೊಗೊಂಬಂದು ಮಾಡೋಕತ್ತಾನ ನೋಡಿ ಫ್ರೆಂಡ್ಸ್ ಅದ. ಈಗ ಮಗಳು ನೋಡ್ರಿ, ಇವ್ರದ್ದು ಬರೀ ಇದಾಗ ಕೆಲಸ ಮಾಡ್ತಾರೆ ಇವ್ರು. ನನಗೂ ಸ್ವಲ್ಪ ಖುಷಿ ಆಗುತ್ತೆ, ಕಲ್ಕೊಳ್ಳಿ ಬಿಡು ಅಂಥೇಳಿ ನಾನು ಬಿಡ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ 4 ವಿಸಲ್ ಆದು. ಈಗ ನಾನು ಬೇರೆ ಪ್ಯಾನ್ ಇಟ್ಟೀನಿ. ಈಗ ಫ್ಲೇಮ್ ಆನ್ ಮಾಡೋಣ. ಹೈ ಫ್ಲೇಮ್ ಇಟ್ಟು ಸ್ವಲ್ಪ ಅದು ಪ್ಯಾನ್ ಕಾಯ್ಬೇಕು ರೀ. ಆ ಕಾಯ್ದಿಂದ ಇದ್ರೊಳಗೆ ಆಯಿಲ್ ಹಾಕನ್ರಿ ಫ್ರೆಂಡ್ಸ್, ಕುಕ್ಕಿಂಗ್ ಆಯಿಲ್ 1-2 ಚಮಚದಷ್ಟು ಹಾಕೋಣ. ಈಗ ನೋಡಿ ಫ್ರೆಂಡ್ಸ್, ಇದು ಅಂತೂ ಚಿಕನ್ ರೆಡಿ ಆಗಿದೆ. ಈಗ ನಾನು ಆಯಿಲ್ ಹಾಕ್ತೀನಿ ರೀ ಪ್ಯಾನ್ಯಾಗ. 1-2 ಚಮಚದಷ್ಟು ಆಯಿಲ್ ಹಾಕಬೇಕು ರೀ. ಇಲ್ಲೇ ಗಾಡಿ ಸೌಂಡ್ ಭಾಳ ಬರುತ್ತೆ ರೀ, ನನಗಂತೂ ಬೇಜಾರಾಗ್ಬಿಡುತ್ತೆ ರೀ ಇದು ಸೌಂಡ್ ಕೇಳಿ. ವಾಯ್ಸ್ ಓವರ್ ಮಾಡಿದ್ರೆ ಇಷ್ಟ ಐತೆ ನೋಡಿ ಫ್ರೆಂಡ್ಸ್. ಈಗ ನೋಡಿ, ಅದಕ್ಕೆ ನೀವು ಇಗ್ನೋರ್ ಮಾಡಿರಿ ಆ ಸೌಂಡ್ಗೆ.
ಈಗ ನೋಡಿ ಫ್ರೆಂಡ್ಸ್, ಇದು ಆಯಿಲ್ ಹಾಕಿಂದ ಆನಿಯನ್ ಹಾಕ್ಬೇಕ್ರಿ. ಒಂದು ದೊಡ್ಡದಾಗಿ 2 ಆನಿಯನ್ ತೊಗೊಂಡಿನಿ. ಇದು ಫ್ರೈ ಮಾಡ್ಕೋಬೇಕ್ರಿ. ಜಾಸ್ತಿ ಫ್ರೈ ಮಾಡೋಕೆ ಹೋಗ್ಬೇಡ್ರಿ. ಜಾಸ್ತಿ ಫ್ರೈ ಮಾಡಿದರೆ ಒಂಥರ ಇದು ಚಿಕನ್ ಎಲ್ಲ ಮಸಾಲೆ ಚಿಕನ್ ಮಾಡ್ತೀವಲ್ಲ ಸ್ವೀಟ್ ಆಗಿಬಿಡ್ತೀವಿ. ನಮ್ಗೆ ಸ್ವೀಟ್ ಚಿಕನ್ ಇಷ್ಟ ಇಲ್ಲರಿ, ಹಾಗಾಗಿ ನಾನು ಸ್ಪೈಸಿ ಮಾಡ್ತೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಚಮಚ ಹಾಕಿನಿ ದೊಡ್ಡದಾಗಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಆನಿಯನ್ ಒಳಗೆ. ಈ ಥರ ಮಾಡ್ಕೊರಿ, ಭಾಳ ರುಚಿಯಾಗಿ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಫ್ರೈ ಮಾಡ್ಕೊಂಡಿನಿ. ಮತ್ತು ಇದ್ರೊಳಗೆ ಮಸಾಲೆ ಹಾಕಿ ತೋರಿಸ್ತೀನಿ ರೀ. ಎಲ್ಲ ಮಸಾಲೆ ಹಾಕ್ಕೋಬೇಕು. ಯಾವ್ಯಾವ ಮಸಾಲೆ ತೊಗೊಂಡಿನಿ ನಿಮ್ಗೆ ಹೇಳ್ತೀನಿ ರೀ ಫ್ರೆಂಡ್ಸ್. ಹಾಕೋದು ಬೇಸಿಕ್ ಮಸಾಲೆ ಒಳಗೆ ಮಾಡಕತ್ತೀನಿ ರೀ ಇದು. ಈಗ ನೋಡಿ ಫ್ರೆಂಡ್ಸ್, ಧನಿಯಾ ಮಸಾಲ, ಖಾರ ಪುಡಿ, ಅರಿಶಿನ ಪೌಡ್ರ್, ಚಿಲ್ಲಿ ಪೌಡರ್, ಧನಿಯಾ ಮಸಾಲ, ಇದು ಇಷ್ಟೆಲ್ಲ ಹಾಕಿ ನೋಡಿ ಫ್ರೆಂಡ್ಸ್. ಹಲ್ದಿ ಪೌಡರ್ ಇಷ್ಟೆಲ್ಲ ಹಾಕಿ ಈಗ ಫ್ರೈ ಮಾಡ್ಕೋಬೇಕು ರೀ. ಇದಕ್ಕೆ ಎಷ್ಟು ಕಲರ್ ಸೂಪರಾಗಿ ಟೇಸ್ಟಿ ಅನ್ಸುತ್ತೆ. ಫ್ಲೇವರ್ ಅಂತೂ ಮಸ್ತ್ ಬರಾಕತ್ತೈತ್ರಿ. ಈಗ ನೋಡಿ ಫ್ರೆಂಡ್ಸ್, ಭಾಳ ಟೇಸ್ಟಿಯಾಗಿ ಆಗುತ್ತೆ. ಈ ಥರ ನೀವು ಮಾಡಿರಿ. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಓಕೆ ಫ್ರೆಂಡ್ಸ್. ಸಿಂಪಲ್ ಇದೆ, ಬಟ್ ಭಾಳ ರುಚಿಯಾಗಿ ಟೇಸ್ಟಿಯಾಗಿ ಆಗುತ್ತೆ. ಈಗ ಇದ್ರೊಳಗೆ ಇದು ಕರ್ಡ್ ಸೇರ್ಸನ್ರಿ ಫ್ರೆಂಡ್ಸ್ ಇದಕ್ಕೆ. ಈಗ ನೋಡಿ ಫ್ರೆಂಡ್ಸ್, ಮೊಸರು ಆ್ಯಡ್ ಮಾಡಿಂದ ಎಲ್ಲ ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ ಹೈ ಇಡಬೇಡ್ರಿ, ಲೋ ಫ್ಲೇಮಲ್ಲಿ ಇದು ಫ್ರೈ ಮಾಡ್ಕೋಬೇಕ್ರಿ ಮೊಸರು ಹಾಕಿ. ಇಲ್ಲಾಂದರೆ ಹೊಡೆದ ಚಾನ್ಸಸ್ ಇರ್ತೈತ್ರಿ ಇದು ಮೊಸರು. ಹಾಗಾಗಿ ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಟು ನಾವು ಮೊಸರು ಹಾಕಬೇಕ್ರಿ. ಇದು ಒಂದು ನೆನಪಿಟ್ಕೊರಿ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಕುಕ್ ಆಗಿತ್ತು ನೋಡಿರಿ ಫ್ರೆಂಡ್ಸ್. ಇದು ಚಿಕನ್ ಬೆಂದ್ಬಿಟ್ಟೈತ್ರಿ ಫುಲ್. ಇದ್ರೊಳಗೆ ಬರೀ ಸಾಲ್ಟ್ ಹಾಕಿ ಅಷ್ಟೇ ನಾನು 4 ವಿಸಲ್ ತೊಗೊಂಡಿನಿ ನೋಡಿರಿ. ಏನು ಹಾಕಿಲ್ಲ. ಮತ್ತು ಅದ್ರೊಳಗೆ ಅರಿಶಿನ ಪುಡಿ ಹಾಕಿಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನೂ ಹಾಕಿಲ್ಲ. ಹಾಗೆ ಇದು ಈ ಥರ ಮಾಡ್ಕೊಂಡಿರಿ ಚಿಕನ್ಗೆ. ಈಗ ಹಾಕೋದ್ರಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಹಾಕುವಾಗ ಬಿಟ್ಟೈತೆ ನೋಡಿರಿ. ಮತ್ತು ನೀವು ಏನೋ ಅನ್ಕೋಬೇಡ್ರಿ, ಸ್ವಲ್ಪ ಬಿದ್ದೈತೆ. ಮತ್ತು ಆಮೇಲೆ ನಾನು ಕ್ಲೀನ್ ಮಾಡ್ಕೊತೀನಿ. ಈಗ ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡಿಬಿಡಣ್ರಿ. ಚಿಕನ್ ಅಂತೂ ಭಾಳ ಸೂಪರಾಗಿ ಕಾಣಿಸಕತ್ತೈತಿ ನನಗಂತೂ ನೋಡೋಕ್ಕೆ. ನಿಮ್ಗೆ ಹೆಂಗೆ ಅನ್ಸೈತಿ ಇದು ರೆಸಿಪಿ? ಎಲ್ಲರಿಗೂ ಇಷ್ಟ ಆದರೆ ಸಿಂಪಲ್ ತೋರಿಸಿನಿ. ಈಗ ಎಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹೇಳಿ. ಲಾಸ್ಟಿಗೆ ನಾವು ಗಾರ್ನಿಷಿಗೆ ಅಂತ ಹೇಳಿ ಮತ್ತು ಇದು ಕೊತ್ತಂಬರಿ ಹಾಕ್ತಾಯಿದ್ದೀವಿ ಲಾಸ್ಟಿಗೆ ಹಾಕ್ಬೇಕು ರೀ. ಏನಾರ ಕೊತ್ತಂಬರಿ ಪುದೀನ ಹಾಕಬೇಕಂದ್ರೆ ಫಸ್ಟಿಗೆ ಹಾಕಕ್ಕೆ ಹೋಗಬೇಡ್ರಿ. ಲಾಸ್ಟಿಗೆ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರ್ತೀರಿ ಇದ್ರದ್ದು. ಈಗ ನೋಡಿ ಫ್ರೆಂಡ್ಸ್, ನಮ್ಮದು ಚಿಕನ್ ರೆಡಿಯಾಗಿದೆ. ಮಸಾಲ ಚಿಕನ್ ರೆಸಿಪಿ ರೆಡಿಯಾಗಿ ಈಗ ತಿನ್ನೋಕ್ಕಂತೂ ರೆಡಿ ಆಗಿದ್ರಿ. ಎಲ್ಲರದು ಹೊಟ್ಟೆಯಾಗ ಇಲ್ಲಿ ಹೊಂಟವ್ರಿ ಮೆಲ್ಕ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಇದು ಮಾನೆ ಹಣ್ಣಿನ ಗಿಡ ರೀ. ನೋಡೋಕೆ ನಂಗೆ ಭಾಳ ಖುಷಿ ಆಗುತ್ತೆ. ಕಿಟಕಿ ಬಾಜುನ ಐತ್ರಿ ಅದು. ಈಗ ನೋಡಿ ನಮ್ಮ ಮಮ್ಮಿ ಬಂದಾರ, ಹೆಂಗಾಗೈತೆ ಅಂಥೇಳಿ ನಾನು ಕರೆದ್ರಿ. ನೋಡಿರಿ ಫ್ರೆಂಡ್ಸ್, ಎಷ್ಟು ಬೆಂದ್ಬಿಟ್ಟೈತ್ರಿ, ಎಷ್ಟು ಸಾಫ್ಟಾಗಿ ಮಸ್ತ್ ರೆಡಿ ಆಗಿದ್ರಿ ಅಂದ್ರು ನಮ್ಮ ಮಮ್ಮಿ. ಈಗ ನಮ್ಮ ಮಮ್ಮಿ ಹೇಳಿದ್ರೆ ಆಯ್ತು ರೀ, ರೆಡಿ ಆಯ್ದಂಗೆ. ಅವ್ರು ನೋಡಿ ನಾವು ಕಲ್ತೀವಿ ರೀ ಫ್ರೆಂಡ್ಸ್ ಎಲ್ಲ ರೆಸಿಪಿ ಮಾಡೋದು. ನಮ್ಮ ಮಮ್ಮಿ ಒಂದಕ್ಕಿಂತ ಒಂದು ಬೆಸ್ಟ್ ರೆಸಿಪಿ ಮಾಡ್ತಾರೆ. ಇದು ನೋಡಿರಿ ಫ್ರೆಂಡ್ಸ್, ಇದು ಕುಷ್ಕ ರೆಡಿಯಾಗಿದೆ ತಿನ್ನೋಕ್ಕೆ. ಈಗ ದಾಲ್ಚಾ ಮಾಡ್ಯಾರಿ. ಅದು ದಾಲ್ಚಾ ಮತ್ತು ಚಿಕನ್ ಮಸಾಲ ಸುಕ್ಕ, ಇದು ಇಷ್ಟೆಲ್ಲ ಅಡುಗೆ ಮಾಡ್ಯಾರ ನೋಡ್ರಿ ನಮ್ಮ ಮಮ್ಮಿ. ನಾನು ಅಷ್ಟೇ ಚಿಕನ್ ಅಷ್ಟೇ ಮಾಡೀನಿ. ಚಲೋ ಮಾಡ್ತೀನಿ, ನೀನು ಮಾಡು, ನಮ್ಮದು ತಿಂದು ಸಾಕಾಗಿರ್ತೈತೆ ಅಂದರು. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಜಾರು ಮೇಡಮ್ ಭಾಳ ಸಿಟ್ಟು ಮಾಡ್ಕೊಂಬಿಟ್ಟಾಳ್ರಿ. ಅದಕ್ಕೆ ಆಕಿ ಸ್ವಲ್ಪ ಸ್ಟಮಕ್ ನೋವಾಗಿತ್ತು ಅಂತ ಈಗ, ಹಾಗಾಗಿ ಸ್ವಲ್ಪ ಇದು ಮಾಡ್ಕೊಂಡಾಳ. ಮಗ ನೋಡ್ರಿ ಈಗ ಬಂದಾನ. ಈತ ಕಿಡಿಗೇಡಿ ಮಗ ಈತ ದೊಡ್ಡತ. ಈಗ ನೋಡ್ರಿ ನಂಗೆ ಸ್ವಲ್ಪ ಮೀಸಿ ತೆಗಿ ಅಂತ ಹೇಳಕತ್ತಾನ. ಭಾಳ ಚಿಲ್ವೇರಿ ಗಿಡ ಹುಡುಗ ಈತ. ನೋಡಿ ಫ್ರೆಂಡ್, ಡ್ರಾಯಿಂಗ್ ತೆಗಿ ಅಂತ ಹೇಳಿ ಬಂದಾನ. ಎಷ್ಟು ಖುಷಿ ಆಗುತ್ತೆ ನೋಡ್ರಿ. ಈ ಥರ ಎಲ್ಲ ಮಾಡ್ಬೇಕು ರೀ. ನಮ್ಮ ಬ್ಲಾಗ್ ನಿಂಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊತೀನಿ ರೀ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿತ್ತಲ್ಲ, ಕಾಮೆಂಟ್ನಲ್ಲಿ ಹೇಳಬೇಕು. ಮತ್ತು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ ಫ್ರೆಂಡ್ಸ್, ಇಲ್ಲೇ ಬ್ಲಾಗ್ ಹೆಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಹಬ್ಬಾಯ್ತು, ಬ್ಲಾಗ್ ಎಂಡ್ ಕರ್ಮೆ. ಈಗ ಬಂದೇಮ್ಮೆ ರೆಡಿಯಾಗಿ. ಬಾ ಬಾ ವಾ, ಅಷ್ಟು ಜಳಕ ಮಾಡಿ ಬಂದೇನ. ನೋಡಿ ಫ್ರೆಂಡ್ಸ್, ನನ್ನ ಮಗಳಿಗೆ ಬಂದಾಳ. ಏನು ತೊಗೊಂಬಂದಿ ತಿನ್ನಕ? ನಂದು ವೇಲ್ ಹಾಕ್ಕೊಂಡು ತಿಂದೇನು? ಈಗ ಸೂಪರಾಗಿ ಕಾಣಿಸಕೈತಿ ನೋಡಿ ಡ್ರೆಸ್. ಈಗ ನೋಡ್ರಿ ಫ್ರೆಂಡ್ಸ್, ಕ್ಲೈಮೇಟ್ ಎಷ್ಟು ಮಸ್ತ್ ಕಾಣಕತ್ತೈತೆ. ಸಾಯಂಕಾಲ ಟೈಮ್ ಆಗೈತೆ. ಹೌದು ಮೇಡಮ್, ಸೂಪರಾಗಿ ಕಾಣಿಸಕೈತಲ್ಲ. ಜಡಿ ಯಾರಕ್ಕಾರಮ್ಮೆ? ಜಡಿ ಯಾರಕ್ಕಾರ? ಚೋಟಿಗೊಂದಲ್ಲಮ್ಮ ತೂದಲ್ಲಿ ಶಿನ್ನಿ. ಓಕೆ ಫ್ರೆಂಡ್ಸ್, ಬಾಯ್. ಬ್ಲಾಗ್ ಇಲ್ಲೇ ಎಂಡ್ ಮಾಡನ್ರಿ. ಮತ್ತೆ ಸಿಗೋಣ ರೀ ಬ್ಲಾಗ್ನಲ್ಲಿ. ಹೌದು ನೋಡಮ್ಮಿ, ಎಷ್ಟು ವ್ಯೂ ಮಸ್ತ್ ಐತಲ್ಲ. ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್.